ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಖುಷಿಯಲ್ಲಿದ್ದೇನೆ. ಎಂತಕ್ಕಂತೇಳಿ ಹೇಳಿದ್ರೆ, ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೇನೆ. ಸೊ ಭಾರಿ ಖುಷಿ ಆಗ್ತಾಯಿತ್ತು ನನಗೆ. ಊರಿಗೆ ಹೋಗೋದು ಒಂದೇ ಮಂಡಂಗೆ ಇಪ್ಪದು, ಬೇರೆ ಎಂತ ಇಲ್ಲ. ನನ್ನ ತಲೆಗೆ ಸತ್ಯ ಹೇಳ್ತಿದ್ದೆ ನಾನು. ಎಷ್ಟೊತ್ತಿಗೆ ಮನೆಗೆ ಹೋಗೋದು ಬಿಟ್ಟರೆ ಬೇರೆ ಏನೂ ಇಪ್ಪುದಿಲ್ಲ ನನ್ನ ತಲೆ ಹಂಗೆ. ಇವತ್ತು ನನ್ನ ಊರಿಗೆ ಹೋಗ್ತಾಯಿತ್ತು, ಹಾಗೆ ನಂದು ಮಂಡಿ ಭಾರಿ ಖುಷಿ ಆಗ್ತಿತ್ತು. ಕಡಿ ಊರು ನಂಗೆ ಆಯಿಲ್ಲ, ನಂದು ಇಡೀ ಮುಖ ಹಾಳಾಯ್ತು. ಅದಕ್ಕೆ ನಂಗೆ ಇಲ್ಲೆಲ್ಲ ಇಪ್ಪಕ್ಕೆ ಇಷ್ಟನೇ ಇಲ್ಲ. ಈಗ ಇದೆಲ್ಲ ಗುಳ್ಳೆ, ಇಲ್ಲೆಲ್ಲ ಗುಳ್ಳೆ ಎಂತ ಆಗಿದೆಯೋ ಗೊತ್ತಿಲ್ಲ. ಈ ಸತ್ಯ ಹೇಳ್ಕೊಂಡು ನನ್ನ ತಲೆ ಕೂದಲಿತ್ತಲ್ಲ, ಅವು ಇಲ್ಲೆಲ್ಲ ಒಂದು 2 ಬೆಳಿ ಕೂದಲು ಸಮೇತ ಸಿಕ್ಕಿತ್ತು ನಂಗೆ. ನೀರು ಆಯ್ಲ ಇಲ್ಲ ನಂಗಿಲ್ಲ. ಬನ್ನಿ ನಾವೆಲ್ಲ ಊರಿಗೆ ಹಪ್ಪ ಅಂದರೆ ನಾನು ಹೋಗ್ತೀನಿ, ನನ್ನ ಒಟ್ಟಿಗೆ ವೀಡಿಯೋ ಕಂಡವರೆಲ್ಲ ಊರಿಗೆ ಹೋಯ್ಕತ್ತೀನಿ ಅಷ್ಟೇ. ಓಕೆ, ಈಗ ಬಸ್ಸಲ್ಲಿ ಹೋಗೋದಂತ ಎಣಿಸಿದ್ದೇನೆ. ಸಂಜೆ 6 ಗಂಟೆ ಸಮಥಿಂಗ್ ಏನೋ ಸಮಯಕ್ಕೆ ನಮಗೆ ಟ್ರೈನ್ ಇರೋದು. ಟ್ರೈನ್ ಟಿಕೆಟನ್ನು ಫಸ್ಟಿಗೆ ಬುಕ್ ಮಾಡಿಸಿ ಇಟ್ಟಿದ್ದೆ ನಾನು, ಇಂಥ ತಾರೀಕಿಗೆ ನಾವು ಊರಿಗೆ ಹೋಗ್ತೇವೆ ಅಂತ ಹೇಳಿ. ಸೊ ಟ್ರೈನೆಲ್ಲ ಪ್ರೀ ಬುಕ್ಡು. ನಾನು ಮತ್ತು ನನ್ನ ತಂಗಿ ಇಬ್ಬರು ಹೊತ್ತಿತ್ತು. ನಾನು ವಾಪಸ್ ಬರ್ತೀನಿ ಸ್ವಲ್ಪ ದಿನ ಮನೆಗೆ ಹಾಯ್ಕೊಂಡು. ನನ್ನ ತಂಗಿ ಇನ್ನು ವಾಪಸ್ ಬರ್ತಿಲ್ಲ ಅನ್ಕೊಂಡು ನನ್ನ ಪ್ರಕಾರ. ಎಂತಕ್ಕಂತೇಳಿ ಹೇಳಿದ್ರೆ ತುಂಬ ಸಲ ಹೇಳಿದೆ, ನಾನಿನ್ನು ಇಲ್ಲಿ ಬರ್ತಿಲ್ಲ, ನನಗೆ ಆಗ್ತಿಲ್ಲ, ಪ್ಲೀಸ್ ಮನೆಗೆ ಅನ್ಕೊಂಡು. ಅಂತೂ ಇಂತೂ ಇಬ್ಬರು ಒಟ್ಟು ಸೇರ್ಕೊಂಡು 1 ತಿಂಗಳು ದೂಡಿತ್ತು ಈಗ ಮನೆಗೆ ಹೋಗೋದು. ನನ್ನ ತಂಗಿ ಎಲ್ಲೂ ಹೋಗಿ ಇದ್ದದ್ದಿಲ್ಲ, ನಾನು ಅಷ್ಟೇ ಇದ್ದದ್ದಿಲ್ಲ. ಬಟ್ ನಾನು ಮದುವೆಗೆ ಬಂದಿದ್ದೇನಲ್ಲ ಹಾಗೆ. ಬಟ್ ನನ್ನ ತಂಗಿ ನನಗೋಸ್ಕರ ಬಂದಿದ್ದಾಳು. ತುಂಬ ಥ್ಯಾಂಕ್ಸ್ ಆಯಿತಾ. ಓಕೆ ಬನ್ನಿ. ಇವಾಗ ನಾವು ಹೊರಟದ್ದು ಯಶವಂತಪುರ. ದೇವನಹಳ್ಳಿಗೆ ಹೋಗಿ ದೇವನಹಳ್ಳಿಯಿಂದ ಯಶವಂತಪುರ. ಮತ್ತಿಕೆರೆ ಬಟ್ ಟ್ರೈನ್ ಸ್ಟೇಷನ್ನು ಯಶವಂತಪುರದಲ್ಲಿ ಇರೋದಲ್ಲ. ಇದು ನೋಡಿ, ಒಂದ್ಸಲ ರೂಮಿದು ಟೂರ್ ಮಾಡ್ತಾ ಆಯ್ತಾ. ಅಷ್ಟೇ. ನನ್ನ ಮುಖದ ಬಗ್ಗೆ ಏನಾದ್ರು ಹೇಳ್ತೀಯಾ? ಏನಾದರೂ ಹೇಳಿ ಮರತಿ. ಫುಲ್ ಗುಳ್ಳಿ ಆಗಿದೆ, ಜಾಸ್ತಿ ಆಯ್ತಲ್ಲ. ಸ್ಲಾಕ್ ಹಾಕಿ ಆಯಿತು. ಬನ್ನಿ ಸ್ನೇಹಿತರೆ, ಎಲ್ಲರೂ ಹೋಗೋಣ. ಎಲ್ಲರೂ ಹೋಗಿ ಒಟ್ಟಿಗೆ ತಲುಪೋಣ. ನಾನು ರಂಗೋಲಿ ನಾನೇ ಮಾಡಿದೆ. ನಾವಿವಾಗ ಬೆಂಗಳೂರಲ್ಲಿದ್ದೀವಿ, ಮತ್ತಿಕೆರೆ. ಹಣ ಬಂದ ರಕ್ಷಿತಕ್ಕ ಒಳಗಿದ್ದಾಳೆ. ಸ್ವಚ್ಛ. ಬನ್ನಿ ಹಪ್ಪ, ಎಲ್ಲಿಗಾರು ಕರ್ಕೊಳತ್ತೆ. ಎಂತ ಬೇಕು? ಸೈಕಲ್ ಅಲ್ಲ ಮರ, ತಿಮ್ಮಕ್ಕೆ ಎಂತ ಬೇಕು ಹೇಳು. ಸೈಕಲ್ ಆಡುಕೋಯ್ಕಾ? ಇವನು ಬಿಟ್ಟಿಗೆ ಅಪ್ಪ. ನೀನು ಎಲ್ಲಿಗ? ನಿಂಗೆ ಎಂತ ಹೇಳಿ ಅದಿಲ್ಯಾ? ನಡಿ ಹಂಗ ಹಪ್ಪ. ಎಂತ ಬೇಡ, ನಿನ್ನ ಸೈಕಲ್ ಆಡುಕ್ ಬಿಟ್ಟಿಗೆ. ಬೇಡ ನಿನ್ನ ಸೈಕಲ್ ಆಡುಕ್ ಬಿಟ್ಟಿಗೆ ಹಪ್ಪದೀಗ. ಮಾಯಿ ಐಸ್ ಕ್ರೀಮ್ ತೆಗ್ಸಿಕೊಡು, ಕಡ್ಡಿಲ್ಲ ಅಂದ್ರೆ ಮಾತ್ರ ಐಸ್ ಕ್ರೀಮ್, ಇಲ್ಲಾಂದ್ರೆ ಇಲ್ಲ. ನಿಮ್ 394 ಒಂದ ಸರಿ. ಕೊಡಿ ತಗೋ. ಇಷ್ಟೇ 30. ಸ್ವಲ್ಪ ಹಾಕಿದ್ರೆ ಬಾಯಿ ಎಷ್ಟು ಸಣ್ಣದಿರ್ತದ. Quanta banana? ಬಿಟ್ಟೆ Oh, you like it?
ಬೇಕಾ ಓರಿಯೋ ಬೇಕಾ ಎಷ್ಟಾಯ್ತಾ? ರಕ್ಷಿತಾ ಅವರು ಇವಾಗ ಸೈಕಲ್ ಹಿಡ್ಕೊಂಡು ಬೆಂಗಳೂರು ಪೇಟೆ ಸುತ್ತಕ್ಕೆ ಹೋಗ್ತಾ ಇದ್ರು, ಇಳಿಸೋಕ್ಕೂ ಸಮೇತ. ದ ವಂಡರ್ ಗರ್ಲ್ ಲಕ್ಷು ಅವರ ತಂಗಿ ರಕ್ಷು ಅವರು ಸೈಕಲ್ ಬಿಡ್ತಿದ್ದಾರೆ. ಬಿಡ್ತಾಳೆ ಹಿಡ್ಕೋ ಹೋದಳು ಆ ಈ ಟರ್ನ್ ಹೆಂಗೆ ತೆಗೆದ ಬಾ ನಾನ್ ಬಿಡ್ತೆ. ಕಾರಿಂದ ಸೈಕಲ್ ಶಿಫ್ಟ್ ಆಗಿದ್ದಾರೆ. ಧ್ರುವ ಹಿಂಗ್ ಬರ್ಬೋದು, ಮತ್ತೆ ಪಕ್ಕದ ರೋಡಿಂದ ಬರ್ಬೋದು, ಅದ್ರ ಪಕ್ಕದ ರೋಡಿಂದ ಬರ್ಬೋದು. ಒಂದಾಳ ನಿಂತ್ಕೋ, ಹೇಳ್ತೀನಿ ನಿಂತ್ಕೋ. ಸೈಕಲ್ ಬಿಡುವತ್ತಾ ಅಯ್ಯಣ್ಣ ಕಾಚಿ ಕಾತಿ ಏ ಮಗು ಬಂತು ಇಂದ ಟರ್ನ್ ಮಾಡ್ಕೊಂಡ್ ಬಾ. ಇದ್ಯಾವ ಯಾಸ ಅದಿ ಯಾವ ಹಾಡ್ಬೇಕು ಗಾಡಿ ಗುಡಿ. ಹಲೋ ಮಿಸ್ಟರ್ ಧ್ರುವ ಆರ್ ಪೂಜಾರಿ ಅವ್ರೆ, ಯಾವ ಹಾಡ್ಬೇಕು? ಆಕಾಶದಿಂದ ಕರಗಿದರಂತೆ. ನಿಂಗೆ ಯಾವ ಹಾಡ್ಬೇಕು? ನಿಂಗೆ ಯಾವ ಹಾಡ್ಬೇಕು? ನಂಗೆ ಯಾವ್ದಾರು ಹೇಳು, ನೀ ಹೇಳು, ನಿಂಗೆ ಯಾವ ಬೇಕನ್ನ ಹಾಡು. ಬ್ಯಾಂಗಲ್ ಬಂಗಾರ ಹೇಳಿ. ಬಂಗಾರಿ ಆಮೇಲೆ ಬೇರೆ ಯಾವ ಬೇಕು ಹೇಳಿ. ಯಾವ್ದು? ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು. ಆಮೇಲೆ ಇನ್ನೊಂದು ಹಾಡು ಹೇಳ್ತೆ, ತುಂಬ ಯಾವ ಹಾಡ್ಬೇಕು? ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಬೇರೆ ಯಾವ ಹಾಡೋದು ಇಲ್ಲಿ ಕೇಳಿಕ್ಕೆ ಇಷ್ಟಪಡುವುದಿದ್ರೆ ಒಂದ್ ಸ್ವಲ್ಪ ಹೇಳಿ. ರಕ್ಷಿತಾ ಅವರಿಗೆ ಯಾವ ಹಾಡ್ಬೇಕು ಹೇಳಿ. ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು. ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು. ನಾವಂತೂ ಲಿರಿಕ್ಸ್ ಗೊತ್ತಿಲ್ಲದೆ ಇರುವ ಕಾರಣ ಈಗ ಹಾಡನ್ನು ಚೇಂಜ್ ಮಾಡ್ತಾ ಇದ್ದೇನೆ ನಾನು. ಸಂತೋಷವೇನು ತುಂಬಿ ನೀ ಹೇಳಿ ಹಾಡು ಫುಲ್ ಬರ್ತದ. ನೀ ಹೇಳಿ. Johnny, Johnny is Papa, eating sugar, no Papa, telling lies, no Papa, open your mouth, ha ha ha. ನನಗೆ ಫುಲ್ ಬರ್ತದಂತ. ಓಕೆ, ಇವತ್ತಿನ
ಸ್ಟಾಪ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಮ್ಗೆ ಟ್ರೈನಿಗೆ ಲೇಟ್ ಆಗ್ತಾ ಉಂಟು. ಅಭಿಮಾನಿಗಳಿಗೆಲ್ಲ ಮತ್ತೆ ಸಿಗ್ತೀನಿ ಇನ್ನೊಂದು ರಸಮಂಜರಿಯ ಮೂಲಕ. ಓಕೆ, ಬಾಯ್ ಬಾಯ್ ಎಲ್ಲರಿಗೂ. ಎಲ್ಲರೂ ಜೋರಾಗಿ ಒಂದ್ಸಲ ಚಪ್ಪಾಳೆ ತಟ್ಟಿ ನನಗೋಸ್ಕರ. ಚಪ್ಪಾಳೆ ತಟ್ಟಿ ಮಕ್ಕಳೇ, ತಟ್ಟಿ ತಟ್ಟಿ ತುಂಬಿ ತಟ್ಟು ಮಂಗ. ನನ್ನ ತಂಗಿ ಅದು ಊಟ ಮಾಡ್ತಿದ್ಲು, ಸೊ ತಟ್ಟು ಬಾಗಿಲ್ಲ. ನೀನ್ ಕೈ ಇತ್ತಲ್ಲ ತುಂಬಿ, ನಿನ್ ಕೈ ಎರಡು ಫ್ರೀ ಇತ್ತು, ಆದಿ ವಿಡಿಯೋ ಮಾಡ್ತಾ ಇದ್ದ, ನೀನ್ ಒಬ್ನೇ ಆದ್ರೂ ತಟ್ಬೇಕು. ಇವಾಗ ತಟ್ಟು 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 ಚಪ್ಪಾಳೆ. ಓಕೆ, ಬಾಯ್ ಬಾಯ್. ಈಗ ಹೇಳು ಯಾಕೆ ಯಾಕೆ ಯಾಕಂತ ಹೇಳು. ಆದಿ ಬೇಡ, ನೀ ಹೇಳು. ಓಕೆ, ಡುಬ್ಬಿಯವರು ನನ್ನ ಹಾಡನ್ನ ಕೇಳುವ ಪ್ರಯತ್ನದಲ್ಲಿ. ಓಕೆ, ನನ್ನ ತಂಗಿ ಹಾಡನ್ನ ನನ್ನ ತಂಗಿ ಏನು ಹೇಳ್ತಂತೆ ಕೇಳೋಣ. ಹಲೋ 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 ಬುಕ್ ಮೈಕ್ ತಗೊಂಡಿದ್ದೀನ. ಹಾ, ಹಾಡೇಳು. ಒಳ್ಳೆ ತಿಳ್ಕೊಡು, ನಾ ಹಾಡು ಹೇಳ್ತಿ ಕೊಡು. ಹೇಳು. ಹಾ, ಆಫ್ ಮಾಡು ಸಾಕು. ಎಷ್ಟು ಚಂದ ಹಾಡು ತಮಾಷೆ. ಹಿಂಗ್ ಮಾಡೋಣ ಬಾದಿ. ಅವಳು ಊಟ ಮಾಡ್ತಿರುವ ಕಾರಣ ಇನ್ನೊಂದೇಳ ಇಳ್ಕೊಂಡು ನಾ ಹಾಡ್ತೀನಿ. ಹಲೋ, ನಾನು ಇವಾಗ ಇನ್ನೊಂದು ಹಾಡು ಹೇಳ್ತೀನಿ. ಯಾವ ಹಾಡು? ಅದು ಬೇಡ, ಅದು ಬೇಡ, ಅದು ಬೇಡ, ಅದು ಬೇಡ. ಯಾವ್ದಾದ್ರು ಚೆನ್ನಾಗಿರೋ ಹಾಡು. ಯಾರೋ ಬರ್ತಿದ್ದಾರೆ. ಎಸ್, ನಮ್ಗೆ ಇನ್ನೊಂದು ಆಡಿಯನ್ಸ್ ಬಂದ್ರು ಗಾಯ್ಸ್. ಬಂದ್ರು ಸರ್, ಓ ಬಂದ್ರು ಸರ್, ಓ ಶಕುಂತಲ ಅಲ್ಲ ಸರಸ್ವತಿ, ಬಂದ್ರು ಸರ್ ಓ ಅಂತ ಹೇಳ್ಬೇಕಲ್ಲಿ ನೀನು. ಬಂದ್ರು ಸರ್ ಅಂತೀನಿ, ಓ ಅಂತ ಹೇಳ್ಬೇಕು. ಬಂದ್ರು ಸರ್, ಬಂದ್ರು ಸರ್, ಶಕುಂತಲ. ನನಗೂ ಮರೆತು ಹೋಯ್ತು ಏನಂತ ಹೇಳಿ. ಇಲ್ಲಿ ಹಣ್ಣಿನ ಹುಡುಗಿ ದುಂಬಿ. ಇವಾಗ ದುಂಬಿ ಅವರು ಒಂದು ಹಾಡು ಹೇಳ್ತಿದ್ದಾರೆ. ದುಂಬಿ ಅವರೇ ಒಂದು ಹಾಡು ಹೇಳಿ. ತಾಯಿ ಎಂದಂಗಿತ್ತು ಹೇಳ. ಯಾರಿಲ್ಯಾ? ಓಕೆ, ನಾವಿಲ್ಲಿಗೆ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಮುಗಿಸ್ತಾ ಇದ್ದೇವೆ. ಬಾಯ್ ಬಾಯ್. ಆಮೇಲೆ ಇನ್ನು ಅವ್ರಿಗೆ ಗಾರ್ಡನ್ಗೆ 50,000 ಮೆಟೀರಿಯಲ್ ಕೊಟ್ಟರೆ ನೀವು ಕೆಲಸನೇ ಮುಗಿಸ್ಬಿಡ್ತೀವಲ್ಲ, 5 ಲಕ್ಷ ಕೊಟ್ಟುಬಿಟ್ರೆ ಅಂತ ಹೇಳಿದರು. ಈಗ ಎಲ್ಲರೂ ಮಂಚಿಂಗ್ ಅಂತ ಹೇಳ್ಬಿಟ್ಟು ಇದು ಬರ್ತಾರೆ. ಈಗ ಗೊತ್ತಾಯ್ತು ನೋಡಲ್ಲ, ಎಸ್ ಗಿಸ್ ಎಲ್ಲ ಅಲ್ಲ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿದ್ದೇನೆ ಇವಾಗ ನಮ್ಮೂರು ಉಡುಪಿ ಬಂದಾಯ್ತು. ಮುಲ್ಕಿ ದಾಟಿದ್ದೇವೆ ನಾವು.
ಸಾಕಾಯ್ತು ನನಗೆ. ನೆಕ್ಸ್ಟ್ ಸ್ಟಾಪೇ ನಾವು ಇಳ್ಕೊಂಬೋ ಸ್ಟಾಪ್ ನಮ್ಮೂರು ಬಾರ್ಕೂರು. ಇವಾಗ ನಾವು ಉಡುಪಿಯಲ್ಲಿದ್ದೀವಿ. ನಮ್ಮ ಮನೆ ಬಂತು. ಖುಷಿತ್ತಾ? ಖುಷಿ ಆಗಿತ್ತಣ್ಣ. ಬಂದದ್ದೊಂದು 4 ದಿನಕ್ಕೆ ಶುರು ಮಾಡಿದಣ್ಣ. ಹಂಗೆ ಆಗ್ತಿಲ್ಲ ಅಕ್ಕ, ನಾ ಮನೆಗೆ ಆತೆ ನನಗೆ ಕರ್ಕೊಂಡೋಗಿ ಅನ್ಕೊಂಡು ನಾವು 1 ತಿಂಗಳು ಐಸ್ಕೊಂಡೆ ಕರ್ಕೊಂಬಂದೆ. ಒಂದು ಲೆಕ್ಕದಂಗೆ ಲೇಟ್ ಟ್ರೈನ್ ಬಂದದ್ದು ನಮ್ಗೆ ಒಳ್ಳೇದಾಯ್ತು. ನಾನು ದೇವ್ರ ಹತ್ರ ಹೇಳ್ಕೊಂಡಿದ್ದೆ ಸ್ವಲ್ಪ ಲೇಟ್ ಒಯ್ಲಿದ್ದೇವ್ರೆ, ಅಟ್ಲೀಸ್ಟ್ ಒಂದು 6 ಗಂಟೆ ಅಲ್ಲಿ ಅನ್ಕೊಂಡು. ಆದರೆ ಇಲ್ಲಿ 7 ಮುಕ್ಕಾಲು ಆಯಿತು. 7 ಮುಕ್ಕಾಲಲ್ಲಣ್ಣ ಕಾಡು? 7 ಆಯಿತು. ಹಗ್ಲಿತ್ತು ಹಂಗೆ ಅಡ್ಡಿಲ್ಲ. ಇಲ್ಲಿ 4 ಮುಕ್ಕಲಿ ಬರ್ತಿತ್ತು. 4 ಮುಕ್ಕಲಿ ಬಂದು ನಮ್ಮ ಸ್ವಲ್ಪ ರಗಳಾತಿತ್ತು. ಓಕೆ, ನಾವು ಇನ್ನು ಮನೆಗೆ ಹೋಗ್ಬೋದು. ಬಾಯ್ ಬಾಯ್, ಮನೆಗೆ ಹೋಗಿ ಸಿಗ್ತೆ. ಅಲ್ಲ ನೋಡಿ, ಎಸ್ ಬಂದಪ್ಪ, ನಾವು ನಮ್ಮ ಮನೆಗೆ ಬಂತು ಕಣೆ. ನಮ್ಮ ಮನೆ ಗೆದ್ದಿ ಎಲ್ಲ ಎಷ್ಟು ಚೆನ್ನಾಗಿದೆ. ಬೆಂಗಳೂರಂಗೆ ಇದೆಲ್ಲ ಸಿಕ್ಕುತ್ತಾ? ಗೆದ್ದಿ ಸಿಕ್ಕುತ್ತು ನಾವಿಪ್ಪ ಪ್ಲೇಸ್ ಹಂಗೆ. ಆದರೆ ಗೆದ್ದಿ ಎಲ್ಲ ಈ ಥರ ಇಪ್ಪದಿಲ್ಲ ಅಷ್ಟೇ. ಒಂದ್ಸಲ ನಾನು ಕಣ್ಕಂತೆ. ಅಬ್ಬಾ ದೇವ, 1 ತಿಂಗಳಿಗೆ 1 ವರ್ಷ ಬಿಟ್ಟು ಬಂದವ್ರು ನಮ್ಮ ಮುನಿತ್ತು ನಂಗೆ ಒಳ್ಳೆ ಟಿಪ್ಪು ಕಡಿ. ಬಾ ಟಿಪ್ಪ ಬಾ ಬಾ. ಅಯ್ಯಯ್ಯೋ ಗಂಡೆ, ನೋಡಿ ನಮ್ಮ ತುಳಸಿ ಕಟ್ಟೆ ಇಲ್ಲಿ ನೋಡಿ. ಇದ್ಯಾರೋ ಹಾಕಿ, ನಾನಂತೂ ಅಲ್ಲ, ಇದೆಲ್ಲ ನನ್ನ ಗಿಡ. ಮಳೆಗಂತೂ ಚಂದ ಚಿಗುರ್ಕೊಂಡಿತ್ತಕ್ನೆ. ನೋಡಿ ನನ್ನ ಮದ್ವೆಗೆ ಹಾಕಿದ ಚಪ್ರ. ಮಳೆ ಬಂತಲ್ಲ, ಮೊದಲು ಪೂರ ತೆಗ್ದಿರು. ಚುಂಕಿ ಬಂಗಾರ, ಇದು ನಮ್ಮ ಬಪ್ಪತ್ತಿ ಮನ್ಕೊಂಡಿದ್ದಿತ್ತು. ನನ್ನನ್ನು ಕಂಡದೇ ಎತ್ತು. ಅಯ್ಯೋ ನನ್ನ ಬಂಗಾರದ ಬೆಕ್ಕು.